ನಮ್ಮ ವಾಣಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಸ್ನೇಹಿತರಿಗೆ ನಮಸ್ಕಾರ. ನಾನು ಸಲೀಂ ಜಾವೀದ್. ಸ್ಮಾರ್ಟ್ ಸಿಟಿ ದಾವಣಗೆರೆ. ಈ ಸ್ಮಾರ್ಟ್ ಸಿಟಿಯಲ್ಲಿ ಏನೋ ಘೋಷಣೆ ಆಗಿ ಸುಮಾರು 12 ವರ್ಷ ಆಗಿದೆ. ಈ ಸ್ಮಾರ್ಟ್ ಸಿಟಿ ಅಂತಂದರೆ ರಸ್ತೆ ಅಭಿವೃದ್ಧಿ, ಚರಂಡಿ ಇದನ್ನೇ ಅಲ್ಲ, ಈ ಬೀದಿ ನಾಯಿಗಳಿಗೆ ಸ್ಥಳಾಂತರ ಮಾಡೋದು ಸಹ ಯೋಜನೆಯೂ ಸಹ ಇದೂ ಒಂದು. ನಮ್ಮ ದಾವಣಗೆರೆ ಮಹಾನಗರ ಪಾಲಿಕೆಯ 28ನೇ ವಾರ್ಡ್ ಭಗತ್ ಸಿಂಗ್ ನಗರ. ಇಲ್ಲಿ ಎಷ್ಟೊಂದು ಬೀದಿ ನಾಯಿಗಳ ಹಾವಳಿ ಇದೆ ಅಂತಂದರೆ ಜನ ಹೊರಗೆ ಬರೋಕ್ಕೆ ಹೆದರ್ತಾ ಇದ್ದಾರೆ. ಸಣ್ಣ ಸಣ್ಣ ಮಕ್ಕಳು, ಈ ಏನೋ KSRTC ಬಸ್ ಸ್ಟಾಪ್ ಇದೆ. ಈಗ ಒಂದು ಭಗತ್ ಸಿಂಗ್ ನಗರ ಆಟೋ ಸ್ಟ್ಯಾಂಡಿಂದ ಲೇಬರ್ ಕಾಲೋನಿ, KB ಎಕ್ಸ್ಟೇಷನ್ನು, ಇದು ಏನು ಭಗತ್ ಸಿಂಗ್ ನಗರದಿಂದ ಮುಖ್ಯ ರಸ್ತೆ KSRTC ಬಸ್ ಸ್ಟ್ಯಾಂಡಿಗೆ ಹೋಗುತ್ತೆ, ಅಲ್ಲಿಯವರೆಗೂ ಬಲಗಡೆ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಹೋಗೋದು, ಅದರ ಎಡಗಡೆಗೆ KSRTC ಬಸ್ ಸ್ಟಾಪಿನ ಹಿಂಭಾಗದ ಬಾಗಿಲು, ಅದರ ಹಿಂದೆ ಇರುವಂತಹ ಅದೂ ಒಂದು ಬಡಾವಣೆ. ಇಷ್ಟು ಜಾಗದಲ್ಲಿ ಸುಮಾರು ಒಂದು 700ರಿಂದ 800 ಬರೀ ನಾಯಿಗಳು ಇದ್ದಾವೆ. ಇದ್ರ ಬಗ್ಗೆ ಯಾರು ಗಮನ ಹರಿಸಬೇಕು? ಇದಕ್ಕೆ ಯಾರು ಜವಾಬ್ದಾರಿ? ಇದಕ್ಕೆ ಇಲ್ಲಿ ಜನ ಈ ಸಮಸ್ಯೆನ ಯಾರ ಹತ್ರ ಹೇಳ್ಕೋಬೇಕು? ಮಹಾನಗರ ಪಾಲಿಕೆಯ ಸದಸ್ಯರ ಅವಧಿ ಮುಗಿದಿದೆ, ಈಗ ಅವರು ಅಧಿಕಾರದಲ್ಲಿ ಇಲ್ಲ. ಇದರ ಸಂಪೂರ್ಣ ಜವಾಬ್ದಾರಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇರುತ್ತೆ. ಇಲ್ಲಿ ಆ ಬಸ್ ಸ್ಟಾಪಿಂದ ಏನು ವಿದ್ಯಾರ್ಥಿಗಳು, ರೋಗಿಗಳು ಏನೋ ಮತ್ತು ಕೆಲಸ ಕಾರ್ಯಗಳಿಗೆ ಅಲ್ಲಿಂದ ಹೋಗಬೇಕು, ಮತ್ತು ವಾಪಸ್ಸು ಅವರು ಬಸ್ ಸ್ಟಾಪಿಗೆ ಹೋಗಬೇಕು. ಇದಕ್ಕೆ ಜನ ಈ ರೋಡಿಂದ ಹೋಗೋಕ್ಕೆ ಭಯ ಪಡ್ತಾ ಇದ್ದಾರೆ. ಅಷ್ಟೊಂದು ಈ ಬೀದಿ ನಾಯಿಗಳ ಹಾವಳಿ ಇಲ್ಲಿದೆ. ನಾವು ಉದಾಹರಣೆಗೆ ಇವತ್ತು ಬೆಳಗ್ಗೆ ನಡೆದಿರುವಂತಹ ಭಗತ್ ಸಿಂಗ್ ನಗರ KSRTC ಬಸ್ ಸ್ಟಾಪ್ ಹಿಂಭಾಗದಲ್ಲಿ ಒಂದು ಸಣ್ಣ ಪಾಪು ಅಂಗಡಿಗೆ ಹೋಗ್ತಾ ಇರುವಾಗ ಸುಮಾರು ನಾಯಿಗಳು ಆ ಪಾಪುಗೆ ಬೆನ್ನು ಹತ್ತಿದ್ವು. ಅದೃಷ್ಟವತ್ತ ಅದು ಬಹಳ ಕೂದಲೆರಳುವ ಅಂತರದಲ್ಲಿ ಆ ಮಗು ಪಾರಾಗಿದೆ. ಅಕ್ಕಪಕ್ಕದಲ್ಲಿ ಏನೋ ಅಲ್ಲಿ ಜನ ಇದ್ದರು, ನಾಯಿಗಳನ್ನು ಓಡಿಸಿದ್ರು, ಆ ಪಾಪು ಜೀವ ಉಳಿಯಿತು. ಇನ್ನು ಎಷ್ಟೊಂದು ಜೀವ ಹೋಗಬೇಕು, ಎಷ್ಟೊಂದು ಅನಾಹುತಗಳು ಆಗಬೇಕು. ಯಾಕೆ ಈ ಮಹಾನಗರ ಪಾಲಿಕೆಯವರು, ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಈ ನಾಯಿಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ಇದು ಮೊದಲೇ ಹೇಳ್ತಾ ಇದ್ರು ಏನಾದರೆ, ನಾವು ಸಂತಾನಹರಣ ಮಾಡ್ತಾಯಿದ್ದೀವಿ, ಆ ನಾಯಿಗಳ ಸಂಖ್ಯೆ ಕಡಿಮೆ ಆಗ್ತವೆ ಅಂತ ಬರೀ ಹೇಳಿಕೆಗಳೇನೆ ಕೊಡ್ತಾ ಇದ್ದಾರೆ. ಅದು ಯಾವುದೋ ಒಂದು ಕಾರ್ಯರೂಪಕ್ಕೆ ಬಂದಿಲ್ಲ. ಇದು ಒಂದೇ ಸಮಸ್ಯೆ ಅಲ್ಲ, ಈ ಮನೆ ಮುಂದೆ ನಿಲ್ಲಿಸಿರುವಂಥ ವಾಹನಗಳು, 2 ವೀಲರ್ ಆಗಲಿ 4 ವೀಲರ್ ಆಗಲಿ, ಅದು ಏನು ಆ ಸೀಟ್ ಕವರ್ಗಳು ಇರ್ತಾವಲ್ಲ, ಇವತ್ತು ಹಾಕ್ಸ್ಕೊಂಡು ಬಂದರೆ ನಾಳೆ ಮತ್ತೆ ಕಿತ್ತವು, ಇವತ್ತು ಹಾಕ್ಸ್ಕೊಂಡು ಬರ್ರಿ ನಾಳೆ ಕೀಳ್ತಾವು. ಅವರು ಈ ಜನ ಏನಿದ್ದಾರೆ, ಈ ಬೀದಿ ನಾಯಿ ಈ ಹವಾಳಿಯಿಂದ ಬೇಸುತ್ತೋಗ್ಬಿಟ್ಟಿದ್ದಾರೆ. ಇವರ ಈ ನಮ್ಮ ಸಮಸ್ಯೆ ತಗೊಂಡು ಹೋಗಿ ಏನಾದರೂ ಈ ಸಂಬಂಧ, ಈಗ ಕಾರ್ಪೊರೇಟರ್ ಇದ್ದಾರೆ, ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ, ಅವರಿಗೆ ಹೇಳಬೇಕಂತಂದರೆ ಪಾಪ ಅವ್ರದ್ದು ಅವಧಿ ಮುಗಿದಿದೆ. ಅವರು ಮಹಾನಗರ ಪಾಲಿಕೆ ಏನು ಮಾಜಿ ಆದ್ರೂ ಅವರ ಕೈಲಾದಷ್ಟ ಅವ್ರು ಏನು ಕೆಲಸ ಬೇಕೋ ಜನಗಳಿಗೆ ಅದು ಮಾಡ್ತಾಯಿದ್ದಾರೆ. ಅವರು ಮಾಡ್ತಾ ಇಲ್ಲ ಅಂತಂತಲ್ಲ, ಆದ್ರೂ ಸಹ ಇದು ಸಂಪೂರ್ಣ ಜವಾಬ್ದಾರಿ ಇರುವಂತಹ ಮಹಾನಗರ ಪಾಲಿಕೆ ಆಯುಕ್ತರು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಬೀದಿ ನಾಯಿಗಳಿಗೆ ಬೇರೆ ಕಡೆ ಸ್ಥಳಾಂತರ ಆದರೂ ಮಾಡಿರಿ. ಇಲ್ಲಿಗೆ ಅದಕ್ಕೆ ಸಂತಾನ ಚಿಕಿತ್ಸೆ ಏನಾದರೂ ಕೊಟ್ಟು ಈ ಆಗ್ತಾ ಇರುವಂತಹ ಅನಾಹುತಗಳನ್ನು ತಾವು ತಪ್ಪಿಸ್ತೀರಂತ ನಾವು ಸಹ ಭಾವಿಸ್ತೀವಿ. ಈ ಬೀದಿ ನಾಯಿಗಳನ್ನು ಬೇರೆ ಕಡೆ ತಗೊಂಡೋಗಿ ತಾವು ಬಿಟ್ಟು ಈ ಜನಗಳಿಗೆ, ವಿದ್ಯಾರ್ಥಿಗಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ತಾವು ಸುಗಮ ಜೀವನ ಮಾಡೋಕ್ಕೆ ತಾವು ಮಾಡಿಕೊಡ್ತೀರಂತ ನಾವು ಸಹ ಭಾವಿಸ್ತೀವಿ.